ಇಲ್ಲಿಯವರೆಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದು ದಯಮಾಡಿ ಸ್ವಲ್ಪ ಸೀರಿಯಸ್ ಆಗಿರಿ ಎಲ್ಲರೂ. ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಾಟಕ ಸಂಘದ ಪರವಾಗಿ ನಮ್ಮ ಚಿಕ್ಕ ಒಂದು ಈ ಸತ್ಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಗ್ರಾಮದ ಸಮಸ್ತ ಗುರು ಹಿರಿಯರೆಲ್ಲರಿಗೂ ಕೂಡ ನಾಟಕ ಸಂಘದ ಪರವಾಗಿ ಗೋಸ್ವಾ ಗ್ರಾಮದ ಸಮಸ್ತ ಜನತೆ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಟಕದ ಮಾಲಕರು ಕಾರ್ಯಕ್ರಮದ ಮುಂದಿನ ಘಟ್ಟ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ದಯಮಾಡಿ ಗಡಿಬಿಡಿ ಮಾಡಕ್ ಹೋಗ್ಬೇಡ್ರಿ. ಎಲ್ಲರ ಹೆಸರನ್ನು ನಾವು ಇಲ್ಲಿ ಪ್ರಸ್ತುತಪಡಿಸುವವರೆಗೂ ಸಮಾಧಾನದಿಂದ ಬಂದು, ಲೇಟ್ ಆಗಲ್ಲ, ಸಮಾಧಾನದಿಂದ ಬಂದು ತಮ್ಮ ತಮ್ಮ ಕಾರ್ಯವನ್ನು ಸರಿಯಾಗಿ ನಿಭಾಯಿಸ್ರಿ ದಯಮಾಡಿ ಎಲ್ಲ ಹಿರಿಯರು. ಆತ್ಮೀಯ ಸಹೋದರ ಸತ್ಯಪ್ಪಣ್ಣ ಹೊಸಟ್ಟಿ, ಪರಯ್ಯ ಹಿರಯ್ಯ ಹಿರೇಮಠ್, ಗುಳಪ್ಪ ಸಿ ಬುಳ್ಳಿ, ಮಾರುತಿ ಬಂಡಿ ವಡ್ಡರ್, ರಮೇಶ್ ಪಿ ಡಬರಿ, ರಾಮಯ್ಯ ರುದ್ರಯ್ಯ ಹಿರೇಮಠ್, ಗೌರೀಶಿ ಪಾಟೀಲ್, ಗಿರೀಶ್ ಗುಳಪ್ಪ ಪಾಟೀಲ್, ರಮೇಶ ದಳವಾಯಿ, ಶಂಕರಯ್ಯ ಬಾಳಯ್ಯ ಮಠ, ಈ ಎಲ್ಲ ಹಿರಿಯರು ಕೂಡಿಕೊಂಡು ಈ ನಾಟಕದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಅಧ್ಯಕ್ಷರ ಉಪಸ್ಥಿತಿಯಲ್ಲಿ. ಭಾಗದಲ್ಲಿ ಆತ್ಮೀಯ ಮಾನವರಾಗಿರ್ತಕ್ಕಂಥ ಮಾರುತಿ ಶಿವ ಪಕ್ಕಿಸಾಗರ್ ಅವರು ಇದ್ದಾರೆ. ವೇದಿಕೆ ಮೇಲೆ ಬಂದು ನಮ್ಮ ಒಂದು ಚಿಕ್ಕ ಸತ್ಕಾರವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಾಟಕದ ಮಾಸ್ತರ್ ಆಗಿರ್ತಕ್ಕಂಥ ದಶರಥ್ ಪರ ಪಕ್ಕಿಸಾಗರ್ ಅವರು ಕೂಡ ವೇದಿಕೆ ಮೇಲೆ ಬಂದು ನಾಟಕದ ಮಾಲಕರ ಪರವಾಗಿ ಒಂದು ಚಿಕ್ಕ ಸತ್ಕಾರವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಒಂದು ನಿಮಿಷ. ಬಿಂಸಿ ದುಂಡಪ್ಪ ತಟ್ಟಿಮನಿ ಅವರಿಗೆ ಮಾರುತಿ ಪೂರ್ಲಕಟ್ಟಿ ಅವರಿಂದ ಸತ್ಕಾರ. ಮಿಂಚು ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಈಗ ಈ ನಮ್ಮ ನಾಟಕ ಸಂಘಕ್ಕೆ ನಮ್ಮ ಅರಬಾವಿ ಮತಕ್ಷೇತ್ರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಲಚಂದ್ರನ್ ಜಾರಕಿಹೊಳಿ ಅವರು ಹಾಗೂ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ನಾಟಕ ಸಂಘ ಉಳಿಲಿ ಬೆಳಿಲಿ ಅಂತ ಹೇಳಿ 10,001 ರೂಪಾಯಿಗಳ ಧನ ಸಹಾಯವನ್ನು ಮಾಡಿದ್ದಾರೆ. ಆತ್ಮೀಯರಿಗೆ ಗ್ರಾಮದ ರಾಮಾಂಜನೇಯ ಆಯುಷ್ಯ ಆರೋಗ್ಯ ಇನ್ನಷ್ಟು ಅಧಿಕಾರವನ್ನು ಹೆಚ್ಚು ಅಧಿಕಾರವನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತೇಳಿ ಈ ಒಂದು ವೇದಿಕೆ ಮೂಲಕ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಧ್ಯಕ್ಷರು ನಾಟಕದ ಕುರಿತು ಹಾಗೂ ಜಾತ್ರೆಯ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಾಳಪ್ಪಣ್ಣ. ಕಾರ್ತಿಕೋತ್ಸವ ಹಿಂದೆ ನಮ್ಮ ಪೂರ್ವಜರು ಹಾಕಿಕೊಂಡು ಬರತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಶ್ರೀ ಮಾರುತಿ ದೇವರ ಕಾರ್ತಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆ ಒಂದು ದಿಶೆಯಲ್ಲಿ ಇವತ್ತಿನ ದಿವಸ ನಮ್ಮ ಗ್ರಾಮದ ಹಳೆಯ ಕಲಾವಿದರು ಕಳೆದ 20 ವರ್ಷಗಳಿಂದ ಈ ಗ್ರಾಮದಲ್ಲಿ ಸಂಖ್ಯಾಬಲ ನಾಟಕ ನಡೆದಿಲ್ಲ. ನಾಟಕವನ್ನು ಮಾಡಬೇಕಂತ ಉತ್ಸಾಹಿಗಳಾಗಿ ಕಲಾವಿದರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆ ಒಂದು ದಿಸೆಯಲ್ಲಿ ಇವತ್ತಿನ ದಿವಸ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉದ್ಘಾಟಕರಾದ ಬಾಳಪ್ಪಣ್ಣ ಬುಳ್ಳಿಯವರೇ, ಸತ್ಯಪ್ಪಣ್ಣ ಹೊಸಟ್ಟಿ ಅವರೇ, ಇನ್ನು ಈ ಗ್ರಾಮದ ಅನೇಕ ಎಲ್ಲ ಗುರು ಹಿರಿಯರೇ, ಈ ವೇದಿಕೆ ಮುಂಭಾಗದ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ತಾಯಂದಿರರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ನಾಟಕ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಮೊದಲು ಸಂಖ್ಯಾಬಲ ಬಿಟ್ಟರೆ ಪಾರಿಜಾತ ಅಂತಕ್ಕಂಥ ನಾಟಕ ಏನು ಹೇಳ್ತಪ್ಪ ಅಂದ್ರೆ ಗಂಡ ಹೆಂಡತಿ ಜಗಳ.
ಸಂಖ್ಯಾಬಲ ನಾಟಕ ಏನು ಹೇಳ್ತೈತೆ ಅಂದ್ರೆ ಮಿತ್ರ ದ್ರೋಹಿ ಪಾತ್ರ. ಈ ಸಂಖ್ಯಾಬಲ ನಾಟಕ ನೋಡ್ರೆ ಇವತ್ತಿನ ಸಮಾಜದಲ್ಲಿ ಎಂತೆಂಥ ಸಮಾಜಘಾತಕರನ್ನ ತಿಳಿಸಿಕೊಡ್ತೈತಿ. ಹಿಂಬಾಲಿದ್ಕೊಂಡ ಏನೆಲ್ಲ ಮಾಡ್ತಾರೆ. ಅದಕ್ಕೆ ದಯಮಾಡಿ ಆತ್ಮೀಯ ಬಂಧುಗಳೇ, ಎಲ್ಲ ಕಲಾ ಪ್ರೇಕ್ಷಕರೇ, ತಾಯಂದಿರೇ, ಸಹೋದರರೇ, ಸಮಾಜದೊಳಗ ನಿಮ್ಮ ಗುರು ಹಿರಿಯರು ಕೊಟ್ಟಿರ್ತಕ್ಕಂಥ ಆಸ್ತಿ ಒಳಗ ಆತ್ಮಸಂತೋಷ ದುಡಿದು ಹನುಮಪ್ಪನ ಆಶೀರ್ವಾದದಿಂದ ಉತ್ಪನ್ನಗಳನ್ನ ತೆಗೆದು ಯಾವ ಒಂದು ಕಥೆ ಹೇಳ್ತಾನಿಲ್ಲ. ಏನಪ್ಪ ಅಂದ್ರೆ ತುಡುಗರು ಕೂಡಿ ಬಿಗ್ತಾನ ಮಾಡ್ರ. ಜಿಲ್ಲಾ ತುಡುಗ ರಾಜ್ಯ ತುಡುಗರ ಮನೆಗೆ ಬಿಗ್ತಾನ ಮಾಡಕ್ ಹೋದತ್ತ. ರಾಜ್ಯ ತುಡುಗ ಒಂದು ಮಾತು ಹೇಳಿದತ್ತ, ನಾ ಹೇಳಿದ ಕೆಲಸ ನೀವು ಮಾಡಿದ್ರೆ ನಾನು ನಿನಗೆ ಹೆಣ್ಣು ಕೊಡ್ತಾನ. ಆ ಸಂದರ್ಭದೊಳಗೆ ಆ ಜಿಲ್ಲಾ ತುಡುಗ ಹ್ಞೂ ಅಂದ. ಹ್ಞೂ ಅನ್ಕೊಡ್ದಾರ ಆಯ್ತಾಡತ್ತ. ಊಟ ಮಾಡಿ ಮಕ್ಕಳ ಚಾಪಿ ಹಾಯಿಸಿ ಜಮಂಗಣ ಹಾಯಿಸತ್ತ. ಒಂದು ನೆಲುವು ಇಟ್ಟ. ಆ ನೆಲುವಿನ ಯಾವಾಗ ಒಂದು ಪರಾತ್ ಇಟ್ಟ. ಆ ಪರಾತ್ ತುಂಬ ನೀರು ಹಾಕಿದತ್ತ. ಒಂದು ಇರಿಬಿ ಕೂತ್ರು, ಒಂದು ನನ ಕೂತ್ರು, ಆ ನೀರು ತೆಳಗೆ ಬೀಳುವಂಗೆ ಮಾಡಿಬಿಟ್ಟ. ಅವಾಗ ಆ ಜಿಲ್ಲಾ ತುಳುನ ಆ ಪರಾತ್ ಬಡಿಯ ಮನುಷ್ಯತ್ತ. ಆ ಮನುಷ್ಯರ ಸಂದರ್ಭದೊಳಗ ಅವೇನ್ ಮಾಡಿರತ್ತ, ರಾಜ ತುಳುಗ ಜಿಲ್ಲಾ ತುಳುಗ ಹೇಳಿದತ್ತ, ಈ ಪರಾತ್ ಹನಿ ನೀರು ಬೀಳ್ದಂಗ ಇಲ್ಲಿ ಪರಾತ್ ಓದಿ ಎಲ್ಲಿ ಇಟ್ಟು ಬರ್ತೀವಿ ಬಾ, ಅವಾಗ ನಾನು ಹೆಣ್ಣು ಕೊಡ್ತನು